ಸೌಂದಿಕಾ ಇಂಡಿ ತೊಂಡ್ರಾಪ್ಸೋ Hong Kong too ಅಂದರೆ ವೆಲ್ಕಮ್ ಟು ಮೈ ಚಾನಲ್. ಆ್ಯಂಡ್ ನನಗೆ ಯಾವಾಗಲೂ ಈ ಥರ ಸೀಟ್ ಸಿಗುತ್ತೆ. ನಾವಿವತ್ತು ಥಾಯ್ ಟುಕ್ ಟುಕ್ ಅನ್ನೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಆ್ಯಂಡ್ ಎಸ್ ಐ ಆಮ್ ವೇರಿಂಗ್ ಅ ಪಿಂಪಲ್ ಪ್ಯಾಚ್. ಇದರ ಡೀಟೇಲ್ಸ್ ಬೇಕಂದರೆ ನಾನು ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಇದು ಒಂದು ನೈಕಾ ಕಂಪನಿದು ಪಿಂಪಲ್ ಪ್ಯಾಚ್. ನನಗೆ ತುಂಬ ವರ್ಕ್ ಆಗಿದೆ ಆ್ಯಂಡ್ ಐ ಥಿಂಕ್ ಸೊ ಇಟ್ ವಿಲ್ ಹೆಲ್ಪ್ ಯು ಆಲ್ಸೋ. ಎನಿವೇ, ನಾವು ನವೆಂಬರಲ್ಲಿ ಥೈಲ್ಯಾಂಡ್ ಟ್ರಿಪ್ಪಿಗೆ ಹೋಗಿದ್ವಿ 2024 ಇಫ್ ಯು ಗೈಸ್ ರಿಮೆಂಬರ್. ಅಲ್ಲಿ ಪಾಡ್ ಥಾಯ್ ಅಂತ ಒಂದು ವೆಜ್ ಡಿಶ್ ಸಿಗುತ್ತೆ. ಬಟ್ ನಾವಲ್ಲಿ ತಿನ್ನೋಕ್ಕಾಗಿರಲಿಲ್ಲ ಬಿಕಾಸ್ ವಿ ವರ್ ನಾಟ್ ಶ್ಯೂರ್ ಯಾವ ಆಯಿಲ್ ಯೂಸ್ ಮಾಡ್ತಿದ್ದಾರೆ ಅಂತ. ಬಿಕಾಸ್ ಫಿಶ್ ಆಯಿಲ್ ಕೂಡ ಯೂಸ್ ಮಾಡ್ತಿದ್ರಲ್ಲಿ. ಆ್ಯಂಡ್ ಕಂಪ್ಲೀಟ್ಲಿ ಪ್ಯೂರ್ ವೆಜ್ ಥಾಯ್ ಅಂತ ಯಾವ ರೆಸ್ಟೋರೆಂಟ್ ಕೂಡ ವಿ ಕುಡಂಟ್ ಫಿಗರ್ ಔಟ್. ದಟ್ಸ್ ವೈ ನಮಗೆ ತುಂಬ ಆಸೆ ಇತ್ತು ಅದನ್ನು ಟ್ರೈ ಮಾಡಬೇಕಂತ. ಫೈನಲಿ ದಟ್ ವಾಸ್ ಪಾಸಿಬಲ್. RR ನಗರಲ್ಲಿ ಥಾಯ್ ಟುಕ್ ಟುಕ್ ಅಂತ ಪ್ಯೂರ್ ಥಾಯ್ ವೆಜ್ ರೆಸ್ಟೋರೆಂಟ್ ಓಪನ್ ಆಗಿತ್ತು. ಸೊ ವಿ ವಾಂಟೆಡ್ ಟು ಗಿವ್ ಇಟ್ ಅ ಟ್ರೈ. ನಾವು ಆರ್ಡರ್ ಮಾಡಿದ್ವಿ ಆ್ಯಂಡ್ ವಿತಿನ್ 10-15 minutes ದ ಆರ್ಡರ್ ಅರೈವ್ಡ್. ಇದು ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟಂತಹ ಗ್ರೀನ್ ಟೀ ಮತ್ತು ಸಮ್ ಪೊಟ್ಯಾಟೋ ಇಂದ ಮಾಡಿರೋಂಥ ಒಂದು ಸ್ನ್ಯಾಕ್ ಥರ. ಅದ್ರ ಜೊತೆಗೆ 3 ಸಾಸ್ ಕೊಟ್ಟರು. ದಟ್ ವಾಸ್ ಚಿಲ್ಲಿ ಆಯಿಲ್, ಒಂದು ಸ್ಪೈಸಿ ಇರೋವಂಥ ಸಾಸು, ಇದು ಸ್ವೀಟ್ ಆ್ಯಂಡ್ ಸ್ಪೈಸಿ ಇರೋವಂಥ ಸಾಸು, ಸ್ವಲ್ಪ ವೆಜ್ಜೀಸ್. ಇದು ಕಾಂಪ್ಲಿಮೆಂಟ್ರಿ ಆಗಿ ಸುಮ್ಮನೆ ಸ್ಟಾರ್ಟಿಂಗ್ ಕೊಟ್ಟಿದ್ದು ನಮ್ಮ ಒಂದು ಆರ್ಡರ್ ಬರೋದಕ್ಕಿಂತ ಮುಂಚೆ. ನಾನು ಆಫ್ಕೋರ್ಸ್ ಸ್ವಲ್ಪ ಡ್ರಾಮಾ ಮಾಡಲೇಬೇಕು, ಇಟ್ಕೊಳ್ಳೋಕ್ಕೆ ಬರಲ್ಲ, ಯಾಕೆ ಸುಮ್ಮನೆ ಅಜೀವಾಗುತ್ತಲ್ಲ. ಮನೇಲಿ ಅಮ್ಮ ಏನೋ ಮಾಡ್ತಾರೆ, ಅದ್ರದ್ದು ಏನೋ ಒಂದು ಫ್ಲೇವರ್ ಇದೆ ಎಕ್ಸ್ಟ್ರಾ. ಅದು ಬಿಟ್ಟರೆ ಎಲ್ಲ ಹೊರಗಡೆದೆ. ವಿಡಿಯೋ ಬರುತ್ತೆ ಗೊತ್ತಾ? ಚೆನ್ನಾಗಿದ್ದಾವೆ. ಪೊಟ್ಯಾಟೋನ ಫುಲ್ ಸ್ಮ್ಯಾಶ್ ಮಾಡಿ ಮೈದಾ ಹಿಟ್ಟು ಬೆರೆಸಿ ಅದನ್ನು ಫುಲ್ ಹಿಂಗೆ ಒಂದು ಡೋ ಥರ ಮಾಡಿ ಸ್ಮ್ಯಾಶ್ ಮಾಡಿ ಇದ್ರಲ್ಲಿ ಹಿಂಗೆ ಶೇಪ್ ಕೊಡ್ತಾರಲ್ಲ, ಅದಿದು ಅಂತ ಅನಿಸ್ತಾರೆ. ಕಾಂಪ್ಲಿಮೆಂಟ್ರಿನೇ ಚೆನ್ನಾಗಿದೆ ಅಂದರೆ ಐ ಹೋಪ್ ಸೊ. ಥ್ಯಾಂಕ್ ಯು. ಇದು ಥೈಲ್ಯಾಂಡ್ನ ಟಾಮ್ ಯಮ್ ಸೂಪ್ ಅಂತ. ಸುಮಾರು ಜನ ಕೇಳಿರ್ತೀರ, ಇದು ಸಿಕ್ಕಾಪಟ್ಟೆ ಫೇಮಸ್. ಇದು ನಾನ್ ವೆಜ್ ವರ್ಷನಲ್ಲೂ ಕೂಡ ಬರುತ್ತೆ. ಬಟ್ ವೆಜಿಟೇರಿಯನ್ ವರ್ಷನ್ನ ನಾನ್ ವೆಜಿಟೇರಿಯನ್ಸ್ ಕೂಡ ಇಷ್ಟಪಡ್ತಾರೆ ಅಂತ ನಾನು ಓದಿದ್ದೀನಿ. ಇದರಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಆಲ್ಸೋ ಏನಂತಾರೆ, ಸಿಮ್ಮರ್ ಆಗಿ ಕುಕ್ ಮಾಡಿರ್ತಾರೆ ಮೀಡಿಯಮ್ ಲೋ ಫ್ಲೇಮಲ್ಲಿ. ಟೊಮ್ಯಾಟೊ, ಕ್ಯಾರೆಟು, ಆಮೇಲೆ ಟೋಫು ಎಲ್ಲ ಇರುತ್ತೆ. ಇಟ್ಸ್ ವೆರಿ ಹೆಲ್ದಿ. ನಿಮ್ಮ ಗಂಟ್ಲಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೂ ಇದನ್ನು ತೊಗೊಂಡು ಕುಡೀರಿ. ಅದಾದಮೇಲೆ ನಮಗೆ ಸರ್ವ್ ಮಾಡಿದ್ದು ಪಾಡ್ ಥಾಯ್ನ, ವಿಚ್ ಇಸ್ ವೆರಿ ವೆರಿ ಟ್ರೆಡಿಷ್ನಲ್ ಒಥೆಂಟಿಕ್, ಏನಂತಾರೆ, ರೈಸ್ ನೂಡಲ್ಸಲ್ಲಿ ಮಾಡುವಂಥ ಥೈಲ್ಯಾಂಡ್ನ ಸ್ಪೆಷಲ್ ನೂಡಲ್ಸ್ ಇದು. ಇದರಲ್ಲಿ ನಾನ್ ವೆಜ್ ವರ್ಷನ್ ಕೂಡ ಬರುತ್ತೆ. ವೆಜಿಟೇರಿಯನ್ ವರ್ಷನ್ ಇನ್ನೂ ಫೇಮಸ್. ಹೇಳ್ತೀನಿ, ಈಗ ಇದು ತಂದಿಟ್ಟಲ್ಲ, ಇದನ್ನೇನು ಮಾಡಬೇಕಂತ ಗೊತ್ತಿಲ್ಲ. ಏನಿಲ್ಲ, ಆಲ್ರೆಡಿ ಇಟ್ ಇಸ್ ಆಲ್ರೆಡಿ ದೇರ್, ಅಲ್ಲಿದೆ. ಅದನ್ನು ಎಕ್ಸ್ಟ್ರಾ ಬೇಕಂದರೆ ಹಾಕೋಬೋದು. ಇಲ್ಲಿ ಇದು ಮೇನ್ ಇಂಪಾರ್ಟೆಂಟ್ ಒಂದು ಟ್ವಿಸ್ಟ್ ಇರೋದೇ ಈ ಪಾಡ್ ಥಾಯ್ ಏನಿದೆ ಗೊತ್ತಾ? ಫ್ಲೇವರ್ಸು ಬೇಕಾದ್ರೆ ತಂದ್ಬಿಡ್ಬೋದು, ಬಟ್ ಇದು ರಿಯಲಿ ಗುಡ್. ಡೆಫಿನೆಟ್ಲಿ ನಾಟ್ ಇಂಡಿಯನ್ ಅಲ್ಲ, ಹೌದು, ಬಟ್ ಏಷ್ಯನ್ ಟಚ್ ಇದೆ. ನಾವು ಎಂಜಾಯ್ ಮಾಡಿದ್ವಿ ಫುಡ್ನ, ದ್ಯಾಟ್ ವಾಸ್ ವೆರಿ ಇಂಪಾರ್ಟೆಂಟ್. ಇದಾದಮೇಲೆ ಮುಗಿಸ್ಕೊಂಡು ನಾವು ಮೈಸೂರಿಗೆ ಹೊರಟಿದ್ವಿ ರಾತ್ರಿ. ಯಾಕೆ ಅಂತಂದರೆ ಗೌರಿ ಗಣೇಶ ಹಬ್ಬಕ್ಕೆ ರೆಡಿಯಾಗಿ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಬೇಕಿತ್ತು. ಇದು ನಾನು ರೆಡಿ ಆಗ್ತಿರೋ ವಿಡಿಯೋ.
ನಾನು ಅಂದ್ಕೊಂಡೆ ಒಂದು 10 ನಿಮಿಷದಲ್ಲಿ ರೆಡಿ ಆಗಲೇಬೇಕಿತ್ತಂತ, ಬಟ್ ಆ ಗ್ಯಾಪಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿರಲಿಲ್ಲ. ಇದನ್ನು ಆ್ಯಕ್ಚುಲಿ ನಾನು ಮಾಡಿದ್ದು ಗೆಟ್ ರೆಡಿ ವಿತ್ ಮೀ ವೀಡಿಯೋ ಮಾಡೋಣ ಅಂತ, ಬಟ್ ನಮಗೆ ಒಂದು ಸ್ವಲ್ಪನೂ ಟೈಮ್ ಇರಲಿಲ್ಲ. ಬೆಳಗ್ಗೆ ರೀಚ್ ಆಗ್ತಿದ್ದಂಗೆ ಪೂಜೆಗೆ ಕೂತ್ಕೋಬೇಕಿತ್ತು. ನಾನೇನು ಮೇಕಪ್ಪೇ ಮಾಡಿಲ್ಲ, ಅದೊಂಚೂರು ಏನಂತಾರೆ ಹೊಸದಾಗಿ ಒಂದು ಫೌಂಡೇಶನ್ ತೊಗೊಂಡಿದ್ದೆ ಅಂತ ಅದನ್ನು ಟ್ರೈ ಮಾಡೋಣ ಅಂತ ಒಂಚೂರು ಫೌಂಡೇಶನ್ ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ಬೇಸಿಕ್ ಲೂಸ್ ಪೌಡರ್, ಅದಾದಮೇಲೆ ಆಫ್ಕೋರ್ಸ್ ದ ವೆರಿ ಫೇಮಸ್ ಐಲೈನರ್, ಮಸ್ಕಾರ ಅದೆಲ್ಲ ಅಪ್ಲೈ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಹೊಸದಾಗಿ ಕೆಲವು ನೈಕಾದಲ್ಲಿ ಕಾಸ್ಮೆಟಿಕ್ಸ್ ಆರ್ಡ್ರ್ ಮಾಡಿದ್ದೀನಿ. ಇಫ್ ಪಾಸಿಬಲ್ ಅದನ್ನು ಹಾಲ್ ವಿಡಿಯೋ ಮಾಡ್ತೀನಿ. ನಾನು ಒನ್ ಆಫ್ ದ ರೀಸೆಂಟ್ ಫೇವ್ರೇಟ್ಸ್ ಆಗಿರೋದು ಸ್ಮ್ಯಾಶ್ ಬಾಕ್ಸ್ ಅವರ ಕಾಜಲ್. ನಾನು ತುಂಬಾ ಕಡಿಮೆ ಅಪ್ಲೈ ಮಾಡೋದು ಕಾಜಲ್. ಕಡಿಮೆ ಅಂದರೆ ಇನ್ ದ ಸೆನ್ಸ್ ಲೈಕ್ 6 ತಿಂಗಳಿಗೆ ಒಂದು ಸತಿ ಕಾಜಲ್ ಅಪ್ಲೈ ಮಾಡೋದು. ಬಟ್ ಭರ್ಜರಿ ಬ್ಯಾಚುಲರ್ಸ್ ಮಾಡುವಾಗ ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತಿದ್ರು. ಈಗ ರೀಸೆಂಟಾಗಿ ಆವಾಗ ಫ್ರೀಕ್ವೆಂಟ್ಲಿ ಕಾಜಲ್ ಅಪ್ಲೈ ಮಾಡ್ತಿದ್ದೀನಿ. ಸೊ ಇದು ಸ್ಮ್ಯಾಶ್ ಬಾಕ್ಸನ್ನು ತೊಗೊಂಡಿರೋದು, ಸಖತ್ತಾಗಿದೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ ಬೈ ಮಾಡಿ ಅಂತ, ನೀವು ನೋಡಿ ಮಾಡಿ ಪರ್ಚೇಸ್ ಮಾಡಿ. ಲಿಪ್ಸ್ಟಿಕ್ ಆದಮೇಲೆ ಮೈ ವೆರಿ ಫೇವ್ರೆಟ್ ಹಣೆಬಟ್ಟು. ಆಮೇಲೆ ಈ ಸೀರೆ ನನಗೆ ಗಿಫ್ಟಾಗಿ ಅಣ್ಣ ಅತ್ತಿಗೆ ಕೊಟ್ಟಿದ್ದು ರಕ್ಷಾಬಂಧನಕ್ಕೆ. ನೀರೇ ಸೀರೆಯಿಂದ ಸಿಕ್ಕಂತಹ ಸೀರೆ ಇದು. ಆ್ಯಂಡ್ ಬುಗ್ಡಿ, ಬೇಸಿಕ್ ಇಯರಿಂಗ್ ಆ್ಯಂಡ್ ಸರ. ಆ್ಯಂಡ್ ನಾನು ರೆಡಿ ಆಗಿದ್ದೆ. ಆಲ್ಮೋಸ್ಟ್ 20 ಮಿನಿಟ್ಸ್ ಒಳಗೆ ಮೇಕಪ್, ಹೇರ್ ಆ್ಯಂಡ್ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದು ನಾನು. ಇದಾದಮೇಲೆ ಪೂಜೆ ಶುರು ಮಾಡಿದ್ವಿ. ಆಚಂ ನಿತ್ಯಾಂ ಜಲಂ ದಿವ್ಯಂ ಪುಣ್ಯತೀರ್ಥ ಸಮುದ್ಭವಂ ರಮೇ ಸುಶೀಲೆ ಕಲ್ಯಾಣಿ ಪಾಹಿ ಮಾಂ ಶರಣಾಗತಂ ಶ್ರೀ ಸ್ವರ್ಣಗೌರಿಯೇ ನಮಃ. ಆಚಂ ನೇಮ ಸಮರ್ಪಯಾಮಿ. ಆಯ್ತಲ್ಲ ಈಗ ಇದಕ್ಕೆ ಸ್ವಲ್ಪ ಡೌ ಮಾಡಿ. ಕರಿಹರದ ಕರುಣಾಂಬುಧೇ ಹರೆ ಕರುಣ ಶರದೆ ಕಮಲ ಕಾಂತ ಕಂಸನರ ಸುರವಿವೇದನ ವರದ ಮೇಲ ಪುರುಷ ಶರದೆ ಕ್ಯೂಟಿ ಬೈ ಫಿಗರಿಂಗ್ ಥಿಂಗ್ಸ್ ಔಟ್. ನಾವು ಬೆಂಗಳೂರಿಗೂ ಹೊರಡಬೇಕಿತ್ತು ಹಬ್ಬದ ದಿನವೇ, ಅಂದರೆ ಇವತ್ತೇ ಹೊರಡ್ತಾ ಇರೋದು. ಇದು ನಮ್ಮ ಮುದ್ದಿನ ಚಿಕ್ಕಪ್ಪ ಎಲ್ಲ ಹೆಲ್ಪ್ ಮಾಡಿಸಿದ್ರು ನಮ್ಮಮ್ಮಂಗೆ. ಆ್ಯಂಡ್ ಇವನು ಸ್ನಾನ ಮಾಡಿಲ್ದಿರೋ ವಿಶಾಖ ಇನ್ನೇನು ಸ್ನಾನಕ್ಕೆ ಹೋಗ್ತಿದ್ದ ರೆಡಿ ಆಗೋದಕ್ಕೆ. ನಾನು ಸ್ವಲ್ಪ ಕೆಲಸ ಹೇಳ್ತಿದ್ದೆ ಅವನಿಗೆ, ಅದು ಇದು ಮಾಡು ಅಂತ. ಅದಾದಮೇಲೆ ಇದು ಒಂದು ರೇರ್ ಸೈಟ್. ನನ್ನ ತಮ್ಮ ಸಂಧ್ಯಾವಂದನೆ ಮಾಡೋದನ್ನು ನಾನು ಎಷ್ಟೋ ತಿಂಗಳುಗಳ ನಂತರ ನೋಡಿದ್ದು ನಾನು. ಸೊ ಬಹಳ ಖುಷಿ ಆಗ್ತಿತ್ತು. ಇದನ್ನು ಮಿಸ್ ಮಾಡ್ಕೋಬಾರ್ದಂತ ಇದನ್ನ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಅದಾದಮೇಲೆ ನಾನು ಕಿಚನ್ನಲ್ಲಿ ಇವತ್ತು ನನ್ನ ಡ್ಯೂಟಿ ಇದ್ದಿದ್ದು. ಬೇರೆ ಎಲ್ಲರೂ ಹೊರಗಡೆ ಕೆಲಸದಲ್ಲಿ ಬ್ಯುಸಿ ಇದ್ದರು. ಪೂಜೆನೂ ಶುರು ಆಗಿತ್ತು. ನೈವೇದ್ಯಕ್ಕೆ ಇಡಬೇಕಿತ್ತು. ನಮ್ಮ ಚಿಕ್ಕಮ್ಮ ಉಷಾ ಒಬ್ಬಳೇ ಎಲ್ಲ ಮಾಡ್ತಿದ್ಲು. ಆ್ಯಂಡ್ ನನಗೆ ನೀವೇ ಅಡುಗೆ ಮಾಡೋದು ಇಷ್ಟ. ಹಾಗಾಗಿ ನಾನು ಆ ಒಂದು ಜವಾಬ್ದಾರಿ ತೊಗೊಂಡು ತುಂಬ ತೃಪ್ತಿ ಸಿಕ್ತು ನನಗೆ ಇವತ್ತು ಆ್ಯಕ್ಚುಲಿ ಅಡುಗೆ ಮನೇಲಿ ಕೆಲಸ ಮಾಡಿದ್ದು. ಹರಿ ಓಂ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಿಕ್ಕಾಪಟ್ಟೆ ಹೋಲ್ಸಮ್ ಅನಿಸ್ತು ಈ ಸತಿ ನಾನು ಅಡುಗೆಗೆ ಹೆಲ್ಪ್ ಮಾಡಿದ್ದು. ಚಿಕ್ಕ ಕೆಲಸಗಳನ್ನ ಮಾಡ್ತಿದ್ದೆ. ಉಷಾನೇ ಎಲ್ಲ ಮೇಜರ್ ಟಾಸ್ಕ್ ಮಾಡ್ತಿದ್ದಿದ್ದು. ಬಟ್ ಇಟ್ ವಾಸ್ ರಿಯಲಿ ಗುಡ್.
ಅಡುಗೆ ಕೆಲಸ ಎಲ್ಲ ಮಾಡಿ ಆಮೇಲೆ ಪೂಜೆನೂ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಕೂತ್ಕೊಂಡು ಊಟನೂ ಮಾಡಿದ್ವಿ. ಅಫ್ಕೋರ್ಸ್ ಬ್ಯುಸಿಲಿ ಸ್ವಲ್ಪ ವ್ಲಾಗಿಂಗ್ ಡಿಫ್ರೆಂಟಾಗಿ ಕಷ್ಟವಾಗಿದೆ. ಆದಷ್ಟು ವಾಯ್ಸ್ ಓವರ್ಗಳು ಕೊಟ್ಟಿದ್ದೀನಿ. ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆರೋಗ್ಯವಾಗಿರಿ, ಕ್ಷೇಮವಾಗಿರಿ. ಆ್ಯಂಡ್ ಇವತ್ತು ದಯವಿಟ್ಟು ಚಂದ್ರ ದರ್ಶನ ಮಾಡಬೇಡಿ. ಪ್ಲೀಸ್ ಬಿ ಅಲರ್ಟ್. ಕತ್ತೆತ್ತಕ್ಕೆ ಹೋಗ್ಬಿಡಿ ಆಚೆ ಹೋದಾಗ. ನಿಮ್ಮ ಮನೆಯವ್ರಿಗೆ, ಸ್ನೇಹಿತರಿಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋಲಿ. ಟಾಟಾ.